ಉತ್ತರ ಜಿಲ್ಲೆಯ ಕೋಶಾಧ್ಯಕ್ಷರಾದ ದುರ್ಗಯ್ಯನವರು, ನಾಗರಾಜಯ್ಯನವರು ಮತ್ತು ಎಲ್ಲ ನನ್ನ ಆತ್ಮೀಯ ಪತ್ರಿಕಾ ವರದಿಗಾರರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ನೋಡಿ, ಈಗ ಬ್ರಿಟಿಷ್ ಸರ್ಕಾರದಿಂದ ಅನುದಾನಿತ ಶಾಲೆಗಳು ಬಹಳಷ್ಟು ನಡೀತಾ ಇದೆ. ಹಿಂದೆಲ್ಲ ಶಿಕ್ಷಕರ ಅನುಪಾತ 40:1 ಪ್ರಕಾರ ನೇಮಕಾತಿ ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಟೀಚರ್ಸ್ ಏನಾಗಿದೆ, ಸಿಗ್ತಾ ಇಲ್ಲ, ಟೀಚರ್ಸ್ ಇಲ್ಲ, ನೇಮಕಾತಿ ನಾವೇ ಮಾಡ್ಕೊಳ್ಬೇಕಾಗಿದೆ. ಸರ್ಕಾರಿ ಶಾಲೆ ಬರ್ತಕ್ಕಂಥ ಮಕ್ಕಳೇ ನಮ್ಮ ಶಾಲೆಗೆ ನಾವು ಯಾವುದೇ ರೀತಿಯಾದ ವಂತಿಕೆಯನ್ನು ವಸೂಲಿ ಮಾಡ್ತಾ ಇಲ್ಲ. ಸರ್ಕಾರ ಏನೇನು ಕೊಡಲ್ಲ, ಬಟ್ಟೆ, ಶೂ, ಸ್ಯಾಕ್ಸು ಅಥವಾ ಬ್ಯಾಗ್ ಏನು ಕೊಡಲ್ಲ, ಅದನ್ನು ನಾವು ದಾನಿಗಳಿಂದ ಪಡೆದು ಕೊಟ್ಟು ಬಿಲ್ಡಿಂಗು ವ್ಯವಸ್ಥೆಯನ್ನು ಶಿಕ್ಷಕರಿಗೆ ಕೆಲವರು ಸಂಬಳವನ್ನು ಕೊಟ್ಕೊಂಡು ಇಟ್ಕೊಂಡಿದ್ದಾರೆ. ಇದೆಲ್ಲ ಶಿಕ್ಷಕರಾದ ಕೆಲವು ಆಡಳಿತ ಮಂಡಳಿಯವರು ಬಡವರ ಅಂದರೆ ಅದು ನಡೆಸಕ್ಕೆ ಆಸಕ್ತಿ ಇಲ್ಲದೆ ಇರತಕ್ಕಂಥ ಶಿಕ್ಷಕರೇ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕನ್ನಡ ಶಾಲೆಗಳು ಏನಾದರೂ ಕನ್ನಡ ನಾಡಿನಲ್ಲಿ ಬೆಳಿಬೇಕು ಅಂದ್ರೆ ಸರ್ಕಾರಿ ಶಾಲೆಗೆ ಏನೇನು ಸವಲತ್ತು ಕೊಟ್ಟಿದ್ದಾರೆ, ಸರ್ಕಾರಿ ಶಿಕ್ಷಕರಿಗೆ ಏನೇನು ಸವಲತ್ತು ಕೊಟ್ಟಿದ್ದಾರೆ ಅದನ್ನೆಲ್ಲ ಕೊಡಬೇಕು. ಏನೇ ಒಂದು ಆದೇಶ ಮಾಡಬೇಕಾದಾಗ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗೆ ಅನ್ವಯಿಸ್ತದೆ ಅನ್ನೋ ರೀತಿಯಲ್ಲಿ ನಾವು ಇದನ್ನ ಸರ್ಕಾರ ನಮ್ಗೆ ಆದೇಶವನ್ನು ಕೊಡಬೇಕು. ಆಮೇಲೆ ನ್ಯಾಷನಲ್ ಎಜುಕೇಶನ್ NEP ಅದ್ರ ಪ್ರಕಾರ 30:1 ನಮಗೆ ಮಾಡಬೇಕಾಗಿದೆ. ಆದ್ರೆ ಸರ್ಕಾರ ಏನ್ ಮಾಡಿದೆ, ಸರ್ಕಾರಿ ಶಾಲೆಗೆ 12 ಮಕ್ಕಳಿದ್ರು 2 ಟೀಚರ್, 18 ಮಕ್ಕಳಿದ್ರೆ 3 ಜನ ಟೀಚರ್. ನಮ್ಮಲ್ಲಿ 40ಕ್ಕಿಂತ ಕಡಿಮೆ ಅಂದ್ರೆ 0 ಸ್ಕೂಲ್ ಅಂತ ಮಾಡಿ ಮುಚ್ಚುತ್ತಾ ಇದ್ದಾರೆ. 100ಕ್ಕಿಂತ ಕಡಿಮೆ ಅಂದ್ರೆ XPS ಶಾಲೆಯನ್ನ 0 ಸ್ಕೂಲ್ ಅಂತ ಮಾಡಿ ಆ ಮಕ್ಕಳೆಲ್ಲ ಇವತ್ತು ಶಿಕ್ಷಕರನ್ನ ಬೀದಿನಲ್ಲಿ ನಿಲ್ಲಿಸ್ತಕ್ಕಂಥ ಮಲತಾಯಿ ಧೋರಣೆಯನ್ನ ಸರ್ಕಾರ ಮಾಡ್ತಾ ಇದೆ. ನಿಜಕ್ಕೂ ಇದು ವಿಪರ್ಯಾಸವೇ ಸರಿ. ಇಂದಿನ ಅಧಿಕಾರಿಗಳು ಏನಾದ್ರೂ ಮಾಡಿ ಈ ಅನುದಾನಿತ ಶಾಲೆಯನ್ನ ಮುಚ್ಚಿ ಬರೀ ಪ್ರೈವೇಟ್ ಮತ್ತೆ ಗವರ್ಮೆಂಟ್ ಇರಬೇಕು ಅಂತಕ್ಕಂಥದ್ದನ್ನ ಮಾಡ್ತಾ ಇದ್ದಾರೆ. ದಯಮಾಡಿ ಹೌದೌದು, 100 ಮಕ್ಕಳಿದ್ರು ಒಬ್ಬ ಟೀಚರ್, 12 ಇದ್ರೆ 2, 18 ಇದ್ರೆ 3. ನಮ್ಮಲ್ಲಿ ಏನಾದ್ರು 100ಕ್ಕಿಂತ ಒಬ್ಬ ಹುಡುಗ ಕಡಿಮೆ ಆದ್ರೆ ಶಾಲೆಯನ್ನ ಮುಚ್ಚುತ್ತಾ ಇದ್ದಾರೆ. ಕನ್ನಡ ಶಾಲೆಯನ್ನ ಮುಚ್ಚುತ್ತಾ ಇರ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಈಗ ನಮ್ಮ ರಾಜ್ಯ ಸಂಘದಲ್ಲಿ ನಾವು ಹಿಂದೆಲ್ಲ ಬಹಳ ಜನ ಹೋರಾಡಿದ್ದಾರೆ. ಈಗ ಏನಾದ್ರು ನಾವು ಹೋರಾಟ ಮಾಡಿದ್ರಿಂದ ಇದು ಉಳಿಸಿದ್ದಾರೆ. ನಾವು ಹೋರಾಟ ಕೋರ್ಟ್ಗೆಲ್ಲ ಹಾಕಿ ಇದೆಲ್ಲ ಸ್ಟೇ ತಂದು ಬಹಳ ಹೋರಾಟ ನಾವು ಮಾಡಿದ್ರಿಂದ ಇವತ್ತು ಶಿಕ್ಷಕರನ್ನ ಕೆಲಸದಿಂದ ತೆಗಿಯಕ್ಕೆ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆಗೆ ಈಗೆಲ್ಲ ಡೆಪ್ಟೇಷನ್ ಮಾಡಿಸ್ಬೇಕು ಅಂತ ಆದೇಶವನ್ನು ತಂದಿದ್ದೀವಿ. ದಯಮಾಡಿ ನಾನು ಒಕ್ಕೂರಿಂದ ತಮ್ಮನ್ನ ಬೇಡ್ಕೊಳ್ಳೋದು ಇಷ್ಟೇ, ಸರ್ಕಾರಿ ಶಾಲೆಗೆ ಏನೇನು ಸವಲತ್ತಿದೆ, ಸರ್ಕಾರಿ ಮಕ್ಕಳಿಗೆ ಶಿಕ್ಷಕರಿಗೆ ಏನೇನು ಸವಲತ್ತಿದೆ ಅದೆಲ್ಲನೂ ನಮಗೆ ಮಾಡಿಕೊಡ್ಬೇಕು. ಮಾನ್ಯತೆ ನವೀಕರಣ ಇವತ್ತು ಮಾಡಿದ್ರೆ ಶಿಕ್ಷಕರು ಇವತ್ತು ಶಾಲೆ ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಸರ್ಕಾರಿ ಶಾಲೆ ಮಕ್ಕಳು ಎಲ್ಲೇ ಮಾಡಿದ್ರು ಅವ್ರಿಗೆ ಏನೂ ತೊಂದರೆ ಇಲ್ಲ. ನಮ್ಗೆ RR ಮಾಡ್ಸೋಕ್ಕೋಸ್ಕರ ಇಲಾಖೆಗಳಲ್ಲಿ ಬಹಳ ಕಷ್ಟ ಇದೆ. ಒಂದೊಂದು ಇವತ್ತು 5,000 ರೂಪಾಯಿ ದುಡ್ಡನ್ನು ಕಟ್ಟಬೇಕು RR ಮಾಡ್ಸಕ್ಕೆ. ಅಷ್ಟು ಈಸಿ ಅಲ್ಲ. ಅಲ್ಲಿ ಅಧಿಕಾರಿಗಳು ಅಷ್ಟು ಈಸಿಯಾಗಿ ಯಾರು RR ಮಾಡಿಕೊಡಲ್ಲ. ಅವ್ರನ್ನೆಲ್ಲ ನಾವು ನೋಡ್ಲೇಬೇಕಾದ ಪರಿಸ್ಥಿತಿ ಬಂದು ಇವತ್ತು ಶಾಲೆಯನ್ನ ಇಂಡೈರೆಕ್ಟ್ ಆಗಿ ಹಿಂಭಾಗದಿಂದ ಮುಚ್ಚತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ತಾವುಗಳೆಲ್ಲರೂ ಕನ್ನಡ ಶಾಲೆ ಮುಚ್ಚಿದ ರೀತಿಯಲ್ಲಿ ಕನ್ನಡ ಅನುದಾನಿತ ಶಾಲೆಗಳು ಸಹ ಸರ್ಕಾರಿ ಶಾಲೆ ಅಂತ ಪರಿಗಣಿಸಬೇಕು ಅಂತ ಹೇಳಿ ತಮ್ಮ ಒಕ್ಕೂರಿನಿಂದ ತಮ್ಮನ್ನೆಲ್ಲ ನಾನು ಬೇಡ್ಕೊಳ್ತೀನಿ. ತಾವು ಸರ್ಕಾರದ ನೀವು ಕಣ್ಣನ್ನು ತರಿಸ್ತಕ್ಕಂಥವ್ರು, ತಾವು ಪತ್ರಿಕಾ ಮಾಧ್ಯಮದವರು, ದಯಮಾಡಿ ನಿಮ್ಮಿಂದ ಈ ಸರ್ಕಾರಿ ಶಾಲೆಯನ್ನು ಉಳಿಸ್ತಕ್ಕಂಥ ಕೆಲಸವನ್ನ ತಾವೆಲ್ಲ ಮಾಡಬೇಕು ಅಂತ ಹೇಳಿ